ನಮಸ್ಕಾರ ಎಲ್ಲರಿಗೂ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೇಳೋದು, ಮನುಷ್ಯ ಸಾಯ್ತಾನೆ ಆದರೆ ಆತ್ಮ ಸಾಯೋದಿಲ್ಲ. ಆದರೆ ನಾವು ತಿಳಿದುಕೊಳ್ಳೋಣ, ಈ ಆತ್ಮ ಅಂದರೆ ಏನು? ಜೀವನದಲ್ಲಿ ಎಲ್ಲರೂ ಹಣ, ಹೆಸರಿನ ಹಿಂದೆ ಓಡ್ತಾರೆ. ಆದರೆ ಒಂದು ದಿನ ಸತ್ತ ಮೇಲೆ ನಮ್ಮ ಹೆಸರು, ದೇಹ, ಸ್ಥಾನ ಎಲ್ಲ ಬಿಟ್ಟೇ ಹೋಗುತ್ತೇವೆ. ಆದರೆ ಹೋಗದ ಒಂದು ಶಕ್ತಿ ಇದೆ, ಅದು ಆತ್ಮ. ಆತ್ಮ ಸಾಯೋದಿಲ್ಲ, ಅದು ಕೇವಲ ದೇಹ ಬದಲಾಯಿಸುತ್ತಾ ಹೋಗುತ್ತದೆ. ಯಾವಾಗ ನಾವು ಈ ದೇಹವನ್ನು ನಾನು ಎಂದುಕೊಳ್ಳುತ್ತೇವೋ ಆಗ ದುಃಖ, ಹೆಮ್ಮೆ, ನೋವು, ಕೋಪ ಎಲ್ಲವೂ ನಮ್ಮ ಜೀವನದಲ್ಲೇ ಬರುತ್ತವೆ. ಆದರೆ ಯಾವಾಗ ನಾನು ಈ ದೇಹವಲ್ಲ, ನಾನು ಆತ್ಮ ಎಂದು ಅರಿತುಕೊಳ್ಳುತ್ತೇವೋ ಆಗ ಜೀವನದ ಎಲ್ಲ ಭಾರ ಕಡಿಮೆಯಾಗುತ್ತದೆ. ನಮ್ಮ ಎಲ್ಲರ ಒಳಗೆ ಒಂದು ಶುದ್ಧ ಬೆಳಕಿನ ಕಿರಣ. ಆತ್ಮ ಯಾರಿಗೂ ಶತ್ರುವಲ್ಲ, ಯಾರಿಗೂ ಕ್ರೋಧಿಸುವುದಿಲ್ಲ. ಅದು ಕೇವಲ ಪ್ರೀತಿಯ ಶಕ್ತಿ. ಎಷ್ಟು ಜನರಿಗೆ ಇಂದು ಶಾಂತಿ ಬೇಕು ಅಂದ್ರೆ ಎಲ್ಲರೂ ಹೊರಗಿನ ವಿಷಯಗಳಲ್ಲಿ ಶಾಂತಿ ಹುಡುಕುತ್ತಾರೆ, ಮನೆ, ಹಣ, ಸಂಬಂಧ. ಆದರೆ ನಿಜವಾದ ಶಾಂತಿ ಹೊರಗೆ ಇಲ್ಲ, ನಮ್ಮ ಆತ್ಮದಲ್ಲೇ ಇದೆ. ಒಮ್ಮೆ ಕಣ್ಣು ಮುಚ್ಚಿ ಒಳಗಡೆ ನೋಡಿ, ನಿಮ್ಮೊಳಗಿರುವ ಆ ಶಾಂತಿಯ ಬೆಳಕನ್ನು ಅನುಭವಿಸಿ. ಆತ್ಮ ಮಾತಾಡುವುದಿಲ್ಲ, ಅದು ಕೇವಲ ಅನುಭವ ಕೊಡುತ್ತದೆ. ಆತ್ಮದ ಶಬ್ದ ಅದು ನಿಮ್ಮ ಮನದ ನಿಶ್ಶಬ್ದತೆಯಲ್ಲಿ ಕೇಳಬಹುದು. ನಿಮ್ಮನ್ನು ಯಾರು ಕೆಟ್ಟವರಂತೆ ನೋಡಿದರೂ ನಿಮ್ಮ ಆತ್ಮದ ಬೆಳಕನ್ನು ಮುಸುಕಾಗಲು ಬಿಡಬೇಡಿ. ನೀವು ಎಷ್ಟು ಬಾರಿ ಬಿದ್ದರೂ ಆತ್ಮ ನಿಮ್ಮೊಳಗೆ ಹೇಳುತ್ತೆ, ಏಳು, ನಿನ್ನೊಳಗಿನ ಬೆಳಕು ಇನ್ನೂ ಜೀವಂತ ಇದೆ. ಜೀವನದ ಕಷ್ಟಗಳು, ನೋವುಗಳು ಇವು ದೇಹದ ಮಟ್ಟದವು. ಆತ್ಮಕ್ಕೆ ನೋವು ಇರುವುದಿಲ್ಲ. ಆತ್ಮ ಎಂದಿಗೂ ಬಲವಾದದ್ದು. ಹೀಗಾಗಿ ನೀವು ಆತ್ಮದ ಮಟ್ಟದಲ್ಲಿ ಬದುಕಿ. ದೇಹ ತಾತ್ಕಾಲಿಕ, ಆತ್ಮ ಶಾಶ್ವತ. ನೀವು ಆತ್ಮದ ಅರಿವು ಪಡೆದಾಗ ಯಾವುದೇ ಕಷ್ಟ ನಿಮ್ಮನ್ನು ಮುರಿಯಲಾರದು. ಯಾವುದೇ ಅಂಧಕಾರ ನಿಮ್ಮ ಬೆಳಕನ್ನು ನಾಶ ಮಾಡಲಾರದು. ಏಕೆಂದರೆ ಆತ್ಮ ಎಂದರೆ ನಿತ್ಯ ಶಕ್ತಿ, ಶಾಂತಿ, ಪ್ರೀತಿ ಮತ್ತು ಬೆಳಕು. ಈ ಮಾತುಗಳು ನಿಮ್ಮ ಆತ್ಮದ ಶಾಂತಿಯನ್ನು ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವೆಲ್ಲರೂ ಆತ್ಮದ ಬೆಳಕಿನಲ್ಲಿ ಬದುಕೋಣ. ಧನ್ಯವಾದಗಳು.